ಅದೆಲ್ಲ ಯಾಕಂದ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಕೆಲವು ತಪ್ಪುಗಳನ್ನ ಮತ್ತೆ ತಿದ್ಕೊಳಕ್ ಆಗಲ್ಲ ಅಮ್ಮ. ಅವತ್ ನಿನ್ ಕೈ ಕಾಲು ಹಿಡಿದ್ರು ನಿನ್ ಮಾತ್ ಕೇಳ್ದೆ ಮನೆ ಬಿಟ್ಟು ಹೋದ. ದೃಷ್ಟಿ ಬೊಟ್ಟು ಮಾತಾಡ್ಬೋದಾ? ನಾನು ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ ದತ್ತಂಗೂ ದೃಷ್ಟಿಗೂ ಏನೇನು ತೊಂದರೆ ಕೊಟ್ಟಿದ್ದಾಳು ಏನು. ಸಾಯ್ದು ಅಂತ ದತ್ತನ್ ಕೊಲೆ ಮಾಡ್ತೀನಿ ಇರ್ತಿದ್ದಾಳು. ಏನ್ ಮಾಡ್ಲಿ, ಅದನ್ನ ಹೇಗ್ ತಡಿಲಿ? ಯಾಕಂದ? ಯಾಕಮ್ಮ ಅಳ್ತಿದ್ಯಾ? ತುಂಬಾ ನೋವಾಗ್ತಿದ್ಯೇನೆ? ಡಾಕ್ಟರ್ ಕರೀಲ? ಅವ್ವ, ದತ್ತ ಬೆಟ್ಟದಂತ ಮನುಷ್ಯ. ನನ್ ಮಗಳ ಬಣ್ಣದ ವಿಷಯ ಗೊತ್ತಾದ ತಕ್ಷಣ ಕುಸ್ತು ಬಿದ್ದ್ಬಿಟ್ರು ಕಣೆ. ಅವ್ರ ಮನ್ಸಿಗೆ ಎಷ್ಟು ಆಘಾತ ಆಗಿದ್ಯೋ ಏನು. ನಾನ್ ಸುಮ್ಮನೆ ಇದ್ರೆ ಆ ಶರಾವತಿ ನಿಜವಾಗ್ಲೂ ದತ್ತನ ಸಾಯಿಸೇ ಬಿಡ್ತಾಳೆ. ಜೊತೆಗ್ ದೃಷ್ಟಿನಾದ್ರೂ ಇದ್ದಿದ್ರೆ ಹೇಗೋ ಕಾಪಾಡ್ಕೋತಿದ್ಲು. ಆದ್ರೆ ಅವ್ರ ಜೊತೆಲಿದ್ದಾರ ಏನು ಗೊತ್ತಿಲ್ವಲ್ಲ. ಅಮ್ಮ, ದೃಷ್ಟಿ ನಿನ್ಗ್ಯಾಕೆ ದೃಷ್ಟಿ ಹಾಕೊಂಡ್ ವಿಚಾರ? ನಿಂದೆಷ್ಟಿದೆ ಅಷ್ಟು ನೋಡ್ಕೊ. ಏನು ಇದು? ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮನ್ಸಿಗೆ ನೋವಾಗತ್ತೆ ಅಂತ ನಿಂಗೆ ಗೊತ್ತಾಗೋದಿಲ್ವಾ? ಮತ್ತಿನ್ನೇನಮ್ಮ, ಕೆಟ್ಟ ಕೆಲಸ ಮಾಡಿ ಕೆಟ್ಟ ಪರಿಸ್ಥಿತಿ ತಂದ್ಕೊಂಡಿದ್ದಾಳೆ. ನಾನು ಅವಳಿಗೆ ಕೆಟ್ಟದ್ ಮಾಡೋಕ್ಕಲ್ಲ ರಾಜ ಕೇಳಿದ್ದು. ಯಾರು ನನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ನೋಡಕ್ಕ, ನಾನ್ ನಿನ್ಗಿಂತ ಚಿಕ್ಕೋನು, ಆದ್ರೂ ನಾನು ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ನಿನಗೆ ಪಾಪ ಪ್ರಜ್ಞೆ ಅನ್ನೋದಿದ್ರೆ ದೃಷ್ಟಿ ಹಾಕೊಂಡ್ ತಂಟೆಗೆ ಹೋಗ್ಬೇಡ. ಸಣ್ಣ ಮಕ್ಳು ಕಣ್ಣಿಗೂ ನಾನೀಗ ಕೆಟ್ಟವಳು. ನಾನು ಹೇಳೋ ಸತ್ಯನ ಇವ್ರು ನಂಬ್ತಾರ? ಅಮ್ಮ, ದತ್ತ ಹುಷಾರಾಗಿದ್ದಾನ? ನಿಮ್ಗೆ ಯಾಕೆ ಮತ್ತೆ ಅಕ್ಕ ಭಾವನ ವಿಚಾರ? ಏಯ್, ಸುಮ್ಮನೆ ಇರೋ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದನ ಮಧ್ಯದಲ್ಲಿ? ದೊಡ್ಡೋರ್ ತರ ನಡ್ಕೊಂಡಿದ್ರೆ ನಾನು ಇವಾಗ ಯಾಕೆ ಮಾತಾಡ್ಬೇಕಾಗಿತ್ತು? ಇವಳು ದೃಷ್ಟಿ ಅಕ್ಕಂಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳು ಗೊತ್ತಾ? ನೋಡು ರಾಜ, ಸಮಯ ಸಂದರ್ಭ ಅಂತಿರುತ್ತೆ, ಅದನ್ನ ನೋಡ್ಕೊಂಡು ಯಾವತ್ತೂ ಮಾತಾಡ್ಬೇಕು. ರೂಪ ಈಗ ತುಂಬಾ ನೋವಲ್ಲಿದ್ದಾಳೆ ಕಣೋ. ಹೀಗೆಲ್ಲ ಮಾತಾಡ್ಬೇಡ. ನೋಡ್ಕಂದ, ನೀನು ದೃಷ್ಟಿ ಬಗ್ಗೆ ಯೋಚನೆ ಮಾಡ್ಬೇಡ. ಯಾವ ಗ್ರಹಚಾರವೋ ಏನೋ, ನನ್ನಿಬ್ರು ಹೆಣ್ಮಕ್ಳು ಒಂದೇ ದಿನ ಬಿರುಗಾಳಿಲಿ ಸಿಕ್ಕಾಕೊಂಡ್ಬಿಟ್ರು. ನೋಡು, ಈಗ ನೀನ್ ಬೇಗ ಹುಷಾರಾಗ್ಬೇಕು, ಬೇಗ ಮನೆಗೆ ಬರ್ಬೇಕು ಅಲ್ವಾ? ನೀನು ಅದ್ರ ಬಗ್ಗೆ ಗಮನ ಕೊಡ್ಬೇಕಮ್ಮ.
ದತ್ತನ ಜೀವಕ್ಕೆ ಅಪಾಯ ಇದೆ ಅಂತ ನಾನು ಹೇಳಿದ್ರೆ ಇವ್ರು ನಂಬ್ತಾರ? ಇವ್ರು ಯಾರಿಗೂ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಹಾಗಂತ ನಾನು ಸುಮ್ಮನೆ ಇದ್ರೆ ಖಂಡಿತ ಆ ಶರಾವತಿ ದತ್ತಂಗೆ ಏನಾದರೂ ಮಾಡಿಬಿಡ್ತಾಳೆ. ಇಲ್ಲ, ಹೇಗಾದ್ರೂ ಪ್ರಯತ್ನ ಪಟ್ಟು ಹೇಳಬೇಕು. ಅಮ್ಮ, ಅದು ಕ್ವಾರಿ ಅಪಾಯ. ಮಣ್ಣು ಅಮ್ಮ, ಭಗವಂತ, ಈ ಮನೇಲಿ ಇನ್ನೇನೇನ್ ಅನಾಹುತ ಆಗುತ್ತೋ ಎಲ್ಲ ನೀನೇ ನೋಡ್ಕೋಬೇಕು. ಹೇಮಾ, ಫ್ಯಾಮಿಲಿ ನಂದ ನಿಂದ ಯಾವುದು ಅನ್ನೋದು ಮ್ಯಾಟ್ರ್ ಆಗಲ್ಲ ಮೇಡಮ್. ಗಂಧ ಪಾಪ ದೃಷ್ಟಿ, ಅವಳ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗತ್ತೆ ಕಣೆ. ಆ ಶರಾವತಿ ಬಂದು ನಿನ್ ಜೀವ ನನ್ನ ಕೈಲಿದೆ ಅಂತ ಹೇಳ್ಬೋದ್ಲು. ಅಂದ್ರೆ ನನಗಿನ್ನೂ ಇವಳ ಕೈಯಿಂದ ಬಿಡುಗಡೆ ಸಿಗ್ಲಿಲ್ವಾ? ಮತ್ತೆ ಮತ್ತೆ ನನಗೇನಾದ್ರೂ ತೊಂದರೆ ಕೊಡ್ತಾ ಇರ್ತಾಳ. ಛೇ, ಶರಾವತಿ ಮೇಲೆ ನಾನು ಏನಾದ್ರೂ ಹೇಳಕ್ ಹೋದ್ರೆ ದತ್ತ ಕೂಡ ನನ್ನ ನಂಬಲ್ಲ. ನಾನು ಏನ್ ಮಾಡ್ಲಿ? ಜೀವನ ಪೂರ್ತಿ ನಾನು ಭಯದಲ್ಲೇ ಬದುಕ್ಬೇಕಾ? ಯಾಕಮ್ಮ, ಏನಾಯ್ತು? ಯಾಕೆ ಹೆದರ್ಕೊಂಡೆ? ಹೇಳ್ಬಿಡ್ಲ? ಮಾತಾಡು ಮಾತಾಡು ಕಂದ, ಏನಾಯ್ತು ಹೇಳು. ಹೇಳಿದ್ರೆ ಆ ಶರಾವತಿ ನನ್ನ ಕೊಂದ್ಬಿಟ್ರೆ? ಏ ರೂಪಾ, ರೂಪಾ ಏನಾಯ್ತು ಹೇಳು. ಏನಿಲ್ಲ ಅಮ್ಮ, ನನ್ನ ಬದುಕಲ್ಲಿ ಏನೇನೆಲ್ಲ ಆಯ್ತು ಅಂತ ನೆನಪು ಮಾಡ್ಕೊಂಡೆ. ಭಯ ಆಯ್ತು. ಅದೆಲ್ಲ ಯಾಕಂದ ಈಗ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಕೆಲವು ತಪ್ಪುಗಳನ್ನ ಮತ್ತೆ ತಿದ್ಕೊಳಕ್ಕಾಗಲ್ಲ ಅಮ್ಮ. ಅವತ್ ನಿನ್ ಕೈ ಕಾಲು ಹಿಡಿದ್ರು, ನಿನ್ ಮಾತು ಕೇಳ್ದೆ ಮನೆ ಬಿಟ್ಟು ಹೋದೆ. ಯಾರ ಕೈಲೂ ಸಿಕ್ಕಿ ಮೋಸ ಹೋದೆ. ಮತ್ತೆ ಮನೆಗ್ ಬಂದೆ. ಒಳ್ಳೇದಾಗ್ಲಿಲ್ಲ ನನಗೆ. ಹಾ, ವಾಪಸ್ ಬಂದೋಳು ಮತ್ತೆ ಒಳ್ಳೆ ಕೆಲಸ ಮಾಡ್ಬೇಕಿತ್ತು. ಒಳ್ಳೇದೇ ಆಗ್ತಿತ್ತು. ಮಾಡಿದೆಲ್ಲ ತಪ್ಪು ಕೆಲಸ, ಅದಕ್ಕೆ ತಕ್ಕ ಶಿಕ್ಷೆ ಆಗಿದೆ. ಏಯ್, ಮಾತಾಡಬೇಡ, ಸುಮ್ನಿರು. ಅಮ್ಮ, ಸುಮ್ನಿರು ಸುಮ್ನಿರು ಅಂತ ನನ್ನನ್ನು ಸುಮ್ನಿರಿಸ್ತಿದ್ಯಾ? ಆ ಬುದ್ಧಿ ಮತ್ತೆ ಇವಳಿಗೆ ಹೇಳಿದಿದ್ರೆ
ಕೆಟ್ಟವ್ರ ಸವಾಸ ಮಾಡ್ತಾ ಇದ್ದಿದ್ರೆ ಇವಳಿಗೆ ಈ ತರ ಎಲ್ಲ ಆಗ್ತಿತ್ತ? ಏಯ್, ಈಗ ಅದನ್ನೆಲ್ಲ ಮಾತಾಡೋಂಥ ಸಮಯ ಅಲ್ಲ. ಸುಮ್ಮನೆ ನಿಂತ್ಕೊಳ್ಳೋ ನೀನು. ಅಮ್ಮ ಬಿಡಮ್ಮ, ಅವನು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಒಳ್ಳೇದು ಮಾಡ್ಲಿಲ್ಲ, ನಂಗೆ ಒಳ್ಳೇದಾಗ್ಲಿಲ್ಲ. ಸದ್ಯ ಅಂತೂ ಒಪ್ಕೊಂಡಿಲ್ಲ. ಆದ್ರೂ ನಾವ್ ಅದ್ ಯಾವ್ದನ್ನು ನೋಡ್ದೆ ಇವಳನ್ನ ಸೊಸೆ ಮಾಡ್ಕೊಂಡ್ವಿ. ಆದ್ರೆ ಇವಳು ತನ್ ಲೋ ಲೆವೆಲ್ ಬುದ್ಧಿನ ತೋರಿಸ್ಬಿಟ್ಲು. ನನ್ ತಮ್ಮ ಮೊದ್ಲೇ ನೊಂದಿದ್ದ, ಅವ್ನ್ ನೆಮ್ಮದಿನೂ ಹಾಳ್ ಮಾಡ್ಬಿಟ್ಲು. ತಗೋ, ಇವತ್ ನೀನ್ ಇದನ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರು. ನಿನ್ಗೆ ಇನ್ಮೇಲೆ ಈ ಮನೇಲಿ ಜಾಗ ಇಲ್ಲ. ಚಿಕ್ಕಮ್ಮವ್ರೆ, ಅದೇ ಒಂದ್ಸಾರಿ ನನ್ನ ಮಾತು ಕೇಳಿ. ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಹೊರಡ್ತಾ ಇರು. ನಮ್ಮ ಮನೇಲಿ ಇನ್ಮೇಲೆ ನಿನಗೆ ಜಾಗ ಇಲ್ಲ. ಇದೆಲ್ಲ ಹೇಳಿದ್ರೆ ಕೇಳಲ್ಲ ಅಲ್ಲ ನೀನು? Sa